ಹೇಳಿ ಉಮೇಶ್ ಅವರೇ. ಸುಮ್ಮನೆ ಪೆಟ್ರೋಲ್ ಹಾಕಿ ಸೀಮೆಣ್ಣೆ ಹಾಕಿ ಓಡ್ಬಿಡ್ತಾವು. ಲೈಫಲ್ಲಿ ತಗೊಂಡಿರೋ ಫಸ್ಟ್ ಗಾಡಿ ಯು ಫಾರ್ ಉಮೇಶ್. ಅದಕ್ಕೆ 10,000 ಜಾಸ್ತಿ ಕೊಡ್ಬೇಕು ನೀನು ನಂಗೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆದರ್ಶ್. ಇಷ್ಟು ದಿನ ನನ್ನ ಅಥವಾ ನಮ್ಮ ಪೇಜ್ ಟ್ಯೂನರ್ಸ್ ಕ್ರಾಫ್ಟ್ ರೇಸಿಂಗ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿ ಸಪೋರ್ಟ್ ಮಾಡಿರೋದಕ್ಕೆ ಚಿರಋಣಿ. ಇನ್ನ ಯೂಟ್ಯೂಬಲ್ಲಿ ಕೂಡ ಬರೋಣ ಅಂತ ಅನ್ಕೊಂಡಿದೀವಿ. ನಾನು ಮತ್ತೆ ನಮ್ಮ ಟೀಮ್ ಎಲ್ಲ ಡಿಸೈಡ್ ಮಾಡಿ, ಏನಕ್ಕೆ ಅಂದರೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಅನ್ಕೊಳ್ಳಿ, ಇನ್ಫರ್ಟೈನ್ಮೆಂಟ್ ಪರ್ಪಸ್ ಅನ್ಕೊಳ್ಳಿ, ಸೊ ಎಲ್ಲ ಮಾಡೋಣ ಅಂತ. ಸೊ ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಏನು ಅಡ್ವಾಂಟೇಜು ಅಂದರೆ, ನೋಡಿ ಇಂಥ ರೇರ್ ಸ್ಪೆಸಿಮೆನ್ ಗಾಡಿಗಳೆಲ್ಲ ತೋರಿಸ್ತೀನಿ. ಇನ್ನೊಂದು ಟ್ವಿಸ್ಟ್ ಏನು ಅಂದರೆ, ನಾನು ತೋರಿಸ್ತಾ ಇರೋದು ಈ ಗಾಡಿ ಅಲ್ಲ, ಇನ್ನೊಂದು ಗಾಡಿ. ವೆರಿ ರೇರ್ ಸುಜುಕಿ ನವ ಡೇಸ್. ಈ ಜಮಾನದಲ್ಲಿ ಈ ತರ ಗಾಡಿ, ಈ ಕಂಡೀಷನ್ ಅನ್ಕೊಳ್ಳಿ, ಇಲ್ಲ ಈ ಗಾಡಿ ಅನ್ಕೊಳ್ಳಿ, ನೋಡೋದ್ ಸಿಕ್ಕಾಪಟ್ಟೆ ರೇರು. ಸೊ ಬರ್ತಾ ಇದೆ ಗಾಡಿ, ವಾಚ್ ಮಾಡಿ ಫುಲ್. ಅಣ್ಣ ಕೇಳಿಸ್ತಾ ಆಯ್ತಾ? ಹೇಳಿ ಅಣ್ಣ. ಯಲಹಂಕ ಹೊರಟ್ರಾ? ಓಕೆ ಓಕೆ. ಸೊ ಗೈಸ್, ಆ ಗಾಡಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರ್ತಾ ಇದೆ. ಅಷ್ಟ್ರೊಳಗೆ ಈ ಗಾಡಿ ಬಗ್ಗೆ ಎಷ್ಟು ಜನಕ್ಕೆ ಡೀಟೇಲ್ಸ್ ಗೊತ್ತು ಕಮೆಂಟ್ ಮಾಡಿ ನೋಡೋಣ. ನಾವಂತೂ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಇದನ್ನ ನೋಡ್ತಾ ಇದ್ರೆ ರವಿಚಂದ್ರನ್ ಬೈಕ್ ಅಂತಾನೆ ಕರಿತಾ ಇದ್ದಿದ್ದು. ಹೇಳಿ ಉಮೇಶ್ ಅವರೇ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಏನ್ ಬೇಕು? ಸ್ಟಾರ್ಟ್ ಆಗ್ತಾ ಇಲ್ಲ, ಪೆಟ್ರೋಲ್ ಇದ್ದಂಗಿಲ್ಲ ಅದ್ರಲ್ಲಿ. ಚೆನ್ನಾಯ್ತಾ? ಇವರೇ ಓನರು, ನಾನೆಲ್ಲ ಓನರು, ಇವರೇ ತಗೊಂಡಿರೋದು. ಇವನ ಹತ್ರ ಇದ್ರೆ ನನ್ನ ಹತ್ರ ಇದ್ದಂಗೆ. ಏನ್ ನೋಡ್ತಾ ಇದೆಯಾ ಮಚ್ಚ? ಬಗ್ ನೋಡ್ತಾ ಇದೆಯಾ? ಇಲ್ಲಿ ನೆಕ್ಸ್ಟ್ GP ಎಡಿಷನ್ ಅಲ್ಲಿ ಬಂದಿದ್ದು. ಹೇಳಿ, ಇವಾಗ ಹೇಳಿ. ಶೋಗನ ಶಾವ್ಲಿನ ನಿನ್ಗೆ ಯಾವ್ದು ಇಷ್ಟ? ಏಯ್, ಎರಡರಲ್ಲಿ ಒಂದು. ಗರ್ಲ್ ಫ್ರೆಂಡ ಹೆಂಡ್ತಿನ ಅಂತ ಕೇಳಿದ್ರೆ ಏನ್ ಹೇಳ್ತೀಯ ನೀನು? ಬರೀ ಇಂಥದೆಯ. ಒಂದು ಕಿಂಗು, ಇದೇನಿದು? ಮಗಳಾದ್ಲು ಅಂತ ಮಗಳಿಗೆ ಕ್ವೀನ್ ಕೊಡಿಸಿದ್ಯಾ? ಸಾವುಕಾರಣ ಇವರು. ಪೆಟ್ರೋಲ್ ಇಲ್ಲ, ತರ್ಸೋ ಪೆಟ್ರೋಲ್ 500 ರೂಪಾಯಿಗೆ ಗುರು. ಸ್ಟಾರ್ಟ್ ಆಗ್ಬೇಕು ಅಂದ್ರೆ 500 ರೂಪಾಯಿಗೆ ಹಾಕ್ಸ್ಬೇಕು ಪೆಟ್ರೋಲ್. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಯೂಟ್ಯೂಬಲ್ಲಿ ಬರ್ತೀರಾ ಉಮೇಶ್ ಅವರೇ? ಎಲ್ಲಿ? ಯು ಫಾರ್ ಉಮೇಶ್, ಅದಕ್ಕೆ ತರ್ಸಿರೋದಾ? ಇನ್ನೇನು 2930 ಸೈನ್ ಹಾಕ್ಬಿಡ್ಬೇಕಾ? ಕಳಿಸ್ಬಿಡ್ತೀನಿ ಡಾಕ್ಯುಮೆಂಟ್ಸ್, ನೇಮ್ ಟ್ರಾನ್ಸ್ಫರ್ ಮಾಡಿಸ್ಬಿಡೋಣ. ನಾನು ಹೇಳೋದೇನಂದ್ರಣ, ರಿಸ್ಟೋರ್ ಮಾಡೋದು ಅಂದ್ರೆ ಪೇಂಟ್ ಹಂಗೆ ಇಟ್ಕೊಳೋದು ಅಂತಾನ, ಇಲ್ಲ ಸುಮ್ಮನೆ ಸರ್ವಿಸ್ ಮಾಡ್ಸಕ್ಕೆ ಓಡಿಸೋದು? ಇಲ್ಲ, ನಾವು ಒರಿಜಿನಲ್ ಸಿಗಲ್ಲ ನಾವು, ಅದಕ್ಕೆ ಇನ್ನ ಒರಿಜಿನಲ್ ಪೇಂಟ್ ಇದೆಲ್ಲ. ಈ ಸ್ಟಿಕ್ಕರ್ ಸಿಗೋದಲ್ಲ ಅಣ್ಣ, ಪಿಂಕು. RX ನೋಡಿ ನೀವೆಲ್ಲ ಏನಾಗ್ತೀರ ಅದು ತಗೊಂಡ್ಬಿಡ್ರಿ, ನಂಗೆ ಕೊಟ್ಬಿಡ್ರಿ ಗಾಡಿ RX. ತಾನೇ ಇದ್ದೀನಿ ಅವನಿಗೆ, ನಾನು ಕೊಡ್ತೀನಿ ಅದು ನಿನ್ಗೆ, ಯಾಕೆ ತಾನೇ ಅವನು ಈ ಸ್ಟಿಕ್ಕರ್ ಮೊನ್ನೆನೋ ಹೇಳ್ಬಿಟ್ಟು ಬಂದು 2001 ಸಿಂಗಲ್ ಓನರ್ ಓನರ್ 135. ಹೇಯ್, ಇನ್ನೆಷ್ಟು RX ಇಕ್ಕೊಂಡವನೆ, ಶೋಗನ್ ಇಕ್ಕೊಂಡವನೆ, ಶಾವ್ಲಿನ್ ಇಕ್ಕೊಂತಾವನ್, ಇವಾಗ ರೋಡ್ ಕಿಂಗು ಬೇಕು ಅಂತ ಅವನೇ. ಕೊಡಲ್ಲ ರೋಡ್ ಕಿಂಗ್. ಯಾರು ನಿಮ್ ಬಾಸ್? ಇದು ಇದೇ ಮಾತಲ್ಲಿ ಇರ್ಬೇಕು. ಬೈ ಕಂಪನಿ ಸ್ಟ್ಯಾಂಡರ್ಡ್ 1.4 ಇಂಟು 18 ಕಂಪನಿಯಿಂದ 1.4 ರಿಮ್ಸ್ ಬಂದಿದ್ದು. 10,000 ಜಾಸ್ತಿ ಕೊಡ್ಬೇಕು ನೀನು ನಂಗೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸ್ಟ್ಯಾಂಡ್ ಹಾಕಿ ಕ್ಲೀನಾಗಿ ನಿಂತ್ಕೊಂಡಂಗೆ ಅಂತವು ಅಷ್ಟೇ. ಮೇಲ್ನೋಟಕ್ಕೆ ಏನು ಮಾಡಿಸ್ಬೇಡ.
ಒರಿಜಿನಾಲಿಟಿ ಹೋಗ್ಲೇಬಾರ್ದು, ಹಿಂಗೆ ಇರ್ಬೇಕು. ಅವನ್ ಕಾಸೆಲ್ಲಿ ಖರ್ಚು ಮಾಡ್ತಾನ ಅಣ್ಣ. ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ಸಾಕು ಏನು ಜಾಸ್ತಿ ಖರ್ಚು ಮಾಡ್ಬೇಕು. ಗಾಡಿ ಕಂಡೀಷನ್ ಚೆನ್ನಾಗಿದೆ, ಓಡ್ತಾ ಇರ್ತಾವೆ. ಇವೇನು 2 ಸ್ಟ್ರೋಕ್ ಸುಮ್ಮನೆ ಪೆಟ್ರೋಲ್ ಹಾಕಿ ಓಡ್ತಾವೆ, ಸಿಮೆಂಟ್ ಹಾಕಿ ಓಡ್ಬಿಡ್ತಾವು. ಸಿಮೆಂಟೇ ರೇಟ್ ಜಾಸ್ತಿ. ಏನಕ್ಕೆ ಸ್ಪೆಷಲ್ಲು ಅಷ್ಟೊಂದು ಬಿಲ್ಡಪ್ ಏನಕ್ಕೆ ಕೊಟ್ಟೆ ನಾನು ಈ ಗಾಡಿ ಬಗ್ಗೆ ಅಂತಂದರೆ, ಗಾಡಿದು ಡೀಟೇಲ್ಸ್ ಹೇಳ್ತೀನಿ ನೋಡಿ. ಸಿಂಗಲ್ ಓನರ್ ಗಾಡಿ ಇದು. ಸೊ ಸ್ಟಿಲ್ ಆನ್ ಒರಿಜಿನಲ್ ಪೇಂಟ್, ಒರಿಜಿನಲ್ ಆಲ್ಮೋಸ್ಟ್ ಎವ್ರಿಥಿಂಗ್ ಒರಿಜಿನಲ್ ಕಾಣಿಸ್ತಾ ಇದೆ. ನೋಡ್ಬೋದು ಗೇರ್ ಇಂಡಿಕೇಶನ್ ಸ್ಟಿಕ್ಕರ್ ಬಂತು ಇದಕ್ಕೆ ಶಾಲಿನ್ಗೆ. 1 ಡೌನ್ 5 ಅಪ್, ಸೇಮ್ RX ಏನು ಗೇರ್ ಪ್ಯಾಟ್ರನ್ ಬರುತ್ತೆ ಅದೇ ಥರ. ಸ್ವಲ್ಪ ಫೇಡ್ ಆಗಿದೆ, ಸ್ವಲ್ಪ ಕೋಟಿಂಗ್ ಮಾಡಿ ಸ್ವಲ್ಪ ಡೀಟೇಲಿಂಗ್ ಮಾಡಿದ್ರೆ ಬರುತ್ತೆ. ಮತ್ತು ಆಗಿನ ಜಮಾನದಲ್ಲಿ ಕಾಣಿಸ್ತಾ ಇದೆ ಫಂಕಿ ಅಷ್ಟು ಸ್ಟಿಕ್ಕರ್ ಆಪ್ಷನ್ನು ಪಿಂಕು. ಸೊ ನೋಡಿ ಶಾಲಿನ್ 5 ಸ್ಪೀಡ್ ಗೇರ್ ಅನ್ನೋದಿದೆ. ಮತ್ತು ಒರಿಜಿನಲ್ ಎಕ್ಸಾಸ್ಟ್ ಇದೆ. ಶಾಲಿನಲ್ಲಿ ಕರ್ವ್ಡ್ ಬಂತು, ಶೋಗನಲ್ಲಿ ಆ್ಯಂಗುಲರ್ ಬಂತು. ಮತ್ತು ಡೈಮೆನ್ಷನ್ ನೋಡ್ಬೋದು ಸಮುರೈಗೂ ಇದಕ್ಕೆ ಹೆಂಗೆ ಡಿಫ್ರೆನ್ಸಿಯೇಷನ್ ಅಂದರೆ ಡಯಾ ದೊಡ್ಡದು, CC ದೊಡ್ಡದಲ್ಲ ಅದಕ್ಕೆ. ಮತ್ತು ಡಬಲ್ ಟಿಪ್ ವೆಲ್ಡಿಂಗ್ ಬರುತ್ತೆ ಶೋಗನ್ ಮತ್ತು ಶಾವ್ಲಿನ್. ಶೋಗನ್ ಬ್ಲ್ಯಾಕ್ ಕಲರ್ ಬಂತು, ಶಾವ್ಲಿನ್ ಕ್ರೋಮ್ ಬಂತು. ಸೊ ಇದರಲ್ಲಿ ವಿಷುವಲಿ ಹಿಂಗೆ ಕಂಡುಹಿಡಿಬೋದು. ಆಮೇಲೆ ಲೆಂತ್ ನೋಡಿ ಸಿಕ್ಕಾಬಿಟ್ಟೆ ಉದ್ದ ಬರುತ್ತೆ ಎಕ್ಸಾಸ್ಟು. ಫುಲ್ಲಿ ಸ್ಮೂತ್ ಇಂಜಿನ್ ಇದು, ಸ್ಮೂತ್ ಟ್ಯೂನಿಂಗ್ ಕೂಡ. ಒರಿಜಿನಲ್ ಕರ್ವ್ಡ್ ಸೀಟ್ರಿಂಗ್ ಇದೆ. ಆಮೇಲೆ ಒರಿಜಿನಲ್ ಮೀಟ್ರು ಎಲ್ಲ ಒರಿಜಿನಲ್ ಇದೆ. ಇದು ಕಾಮನ್ ಫಾಲ್ಟ್ ಸುಜುಕೀಸಲ್ಲಿ ಮೀಟ್ರ್ ಎರರ್ ಬಂದ್ಬಿಡುತ್ತೆ ಈ ಥರ. ಸೊ ರಿಪೇರ್ ಮಾಡಿಸ್ಬೇಕು. ಮತ್ತು ಬೈ ಕಂಪ್ನಿ 47,700 ಚೇಂಜ್ ಅಷ್ಟೇ ಓಡಿರೋದು. ಸ್ಟ್ಯಾಂಡರ್ಡ್ ಸೀಲ್ಡ್ ಇಂಜಿನ್, ಒರಿಜಿನಲ್ ಕ್ಯಾಬ್, ಎವ್ರಿಥಿಂಗ್ ಒರಿಜಿನಲ್. ರೈಟ್ ಸೈಡ್ ಸ್ವಲ್ಪ ಶೇಡ್ ಆಗಿದೆ, ಯಾಕಂದರೆ ಬಿಸಿಲಿಗೆ ಡೈರೆಕ್ಟ್ ಎಕ್ಸ್ಪೋಸ್ ಆಗೋದ್ರಿಂದ. ಲೆಫ್ಟ್ ಸೈಡ್ ನೋಡಿ ಸ್ವಲ್ಪ ಡಾರ್ಕ್ ಶೇಡ್ ಕಾಣಿಸುತ್ತೆ, ಚೆನ್ನಾಗಿದೆ ಲೆಫ್ಟ್ ಸೈಡು. ಸೈಡ್ ಸ್ಟ್ಯಾಂಡ್ ಹಾಕಿ ಜಾಸ್ತಿ ಜನ ನಿಲ್ಲಿಸೋದ್ರಿಂದ ಸೂಪರ್ ಗಾಡಿ. ನಾನು ಹ್ಯಾಪಿ, ಉಮೇಶ್ ಹ್ಯಾಪಿ. ಸೊ ತಿರ್ಗಾ ಮಿಸ್ಟೇಕ್ ಮಾಡಲ್ಲ ಈ ಥರ ಗಾಡಿ ನಾವು ಸೇಲ್ ಮಾಡಿ, ಸ್ವಂತಕ್ಕೆ ತೊಗೊಂಡಿರೋದು. ए वो छोड़ा ये देखो कैसा है गाड़ी अच्छा ओरिजिनल है, स्टॉक है एकदम पूरा original। पूरा ओरिजिनल है। मड़गाड़ी चेंज होता है, नहीं वो चाहता सो शाओलिन को, ब्लैक ब्लैक आता है। नहीं शाओलिन को वो चाहता सो, शोगन को ब्लैक आता सो। शोगन को ब्लैक, शोगन को एक साइलेंसर प्लेट ओरिजिनल वो भी शाओलिन नीचे। ओरिजिनल है। तुम्हें चला ही है अब एक थी वो इन्हें मालूम ना, नहीं छोड़ा तुम्हें नहीं अच्छा। कृष्णा अगर कोई कथा तुम्हें देखो नहीं है, मैं देखो ही हूँ थी उनका नहीं कथी, उन्हें मैकेनिक रिजवान कर वहीं हमारे में उनका नहीं कथी। देख मन गाड़ी निकल जाएगा तो ये लैंग परफॉर्मेंस अच्छा रहता है इसका, माइलेज नहीं लेकिन फीलिंग 5 स्पीड की फीलिंग मजा चला रहा है, मस्त रहता नहीं, अच्छा ड्री करके जाता करना रेडी। इसे क्या डालना हो, ये शोगन का मफरल डाल को बने तो फीलिंग ही चला था इसका। ಸೊ ಗೈಸ್, ನನ್ನ ಫಸ್ಟ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಸೊ ದ ಕ್ವೀನ್ ಆಫ್ ಸುಜುಕೀಸ್, ದ ಶಾವ್ಲಿನ್, ಇದ್ರದ್ದು ರೈಡಿಂಗ್ ವಿಡಿಯೋ ಉಮೇಶ್ ಅವ್ರದ್ದು ಇನ್ನೊಂದು ಸ್ವಲ್ಪ ಏನು ಎಕ್ಸ್ಪೀರಿಯನ್ಸು ಅಥವಾ ಏನು ಫೀಡ್ಬ್ಯಾಕ್ ಕೊಡ್ತಾರೆ ನೆಕ್ಸ್ಟು ನೋಡೋಣ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡೋಣ ಅದ್ರ ಬಗ್ಗೆ. ಉಮೇಶ್ ಅಣ್ಣ ಫುಲ್ ಬ್ಯುಸಿ ಇದ್ರಿ ಇವತ್ತು. ಸೊ ಗಾಡಿ ಬಂದಿದೆ, ಫುಲ್ ಖುಷಿ. ಯಾಕಂದರೆ ನನ್ನ ಲೈಫಲ್ಲಿ ತೊಗೊಂಡಿದ್ದು ಸೆಕೆಂಡ್ ಗಾಡಿ ಶಾವ್ಲಿನ್. ಸೊ ಇನ್ನೊಂದು ಟ್ವಿಸ್ಟು ಅಂತ ಹೇಳ್ತಾ ಇದ್ದೀನಿ. ಸೊ ಏನು ಟ್ವಿಸ್ಟು ಅಂದರೆ ಇನ್ನೊಂದು ಗಾಡಿ ಬರ್ತಾ ಇದೆ, ನನ್ನ ಲೈಫಲ್ಲಿ ತೊಗೊಂಡಿರೋ ಫಸ್ಟ್ ಗಾಡಿ. ಯಾವ ಗಾಡಿ ನನ್ನ ಜೊತೆ ಪರ್ಸ್ನಲ್ ಆಗಿ ಕ್ಲೋಸ್ ಆಗಿ ಬರ್ತಿರೋರು ಗೊತ್ತು, ಅವರೆಲ್ಲ ಕಮೆಂಟ್ ಮಾಡಿದ್ರೆ ಚೆನ್ನಾಗಿರ್ತೈತಿ, ಇಲ್ಲ ನೀವು ಗೆಸ್ ಮಾಡಿ. ಸೊ ಇದೇ ಥರ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೆ ಜೋಶ್ ಬರೋದು. ಪ್ಲಸ್ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ, ಇನ್ನೂ ಮಾಡೋಣ. ಸಪೋರ್ಟ್ ಮಾಡಿ. ಬಾಯ್. ನನ್ನ ಕೈಲಾಯ್ತಾ ಇಲ್ಲ.